ஆடவே கூடாது வாழ்க்கையில் அப்படின்னு சொல்லும் போது நான் டோர் ஓப்பன் பண்ணி பாருறேன், இவர் தான் பாடுறாரு. ಮಾತು ತೊದಲುತ್ತಿದೆ, ಕೈ ನಡುಗುತ್ತಿದೆ. ವಿಶಾಲ್ ಈ ಸ್ಥಿತಿಗೆ ಆ ನಿರ್ದೇಶಕ ಕಾರಣನ? ಡಾಕ್ಟರ್ ಹೇಳಿದ್ದೇನು, ವಿಶಾಲ್ಗೆ ಆಗಿದ್ದೇನು? ಅಯ್ಯೋ ಶಿವನೇ, 6 ಅಡಿ ಕಟೌಟ್ಗೆ ಇದೆಂತ ಶಿಕ್ಷೆ? ಪಂಚ್ ಡೈಲಾಗ್ ಹೊಡೆಯುತ್ತಿದ್ದ ನಟ ವಿಶಾಲ್ಗೆ ಏನಾಯ್ತು? ಮಾತು ತೊದಲಿದೆ, ಕೈ ನಡುಗುತ್ತಿದೆ. ನಿಜಕ್ಕೂ ಅಪ್ಪು ಆಪ್ತ ನಟ ವಿಶಾಲ್ಗೆ ಆಗಿದ್ದೇನು ಅಂತ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಕಾಲಿವುಡ್ ಸ್ಟಾರ್ ಹೀರೋ ನಟ ವಿಶಾಲ್ ತಮಿಳುನಾಡಿನಲ್ಲಿ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಕೆಲ ದಿನಗಳಿಂದ ನಟ ವಿಶಾಲ್ ಮಾಧ್ಯಮಗಳ ಮುಂದೆ ಕಾಣಿಸಿಕೊಂಡಿರಲಿಲ್ಲ. ಇದೀಗ ವಿಶಾಲ್ ನಟಿಸಿರುವ 12 ವರ್ಷಗಳ ಹಿಂದೆ ಚಿತ್ರೀಕರಣ ಮುಗಿಸಿದ್ದ ಮದಗಜರಾಜ ಚಿತ್ರ ಈಗ ಥಿಯೇಟರ್ನಲ್ಲಿ ಬಿಡುಗಡೆಯಾಗ್ತಿದೆ. ಸಂಕ್ರಾಂತಿ ಉಡುಗೊರೆಯಾಗಿ ಜನವರಿ 12ರಂದು ಸಿನಿಮಾ ತೆರೆಗೆ ಬರ್ತಿದ್ದು, ಸಿನಿಮಾ ಪ್ರಚಾರದ ಅಂಗವಾಗಿ ಮದಗಜರಾಜ ಸಿನಿಮಾ ಪ್ರೀ ರಿಲೀಸ್ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಹೀರೋ ವಿಶಾಲ್ ಕೂಡ ಭಾಗವಹಿಸಿದ್ರು. ನಟ ವಿಶಾಲ್ ಅವರನ್ನ ನೋಡಿದ ಅಭಿಮಾನಿಗಳು ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟಕ್ಕೂ ತಮಿಳು ನಟನಿಗೆ ಏನಾಯ್ತು, ಡಾಕ್ಟರ್ ಹೇಳಿದ್ದೇನು ಅಂತ ಸ್ಫೋಟಕ ಮಾಹಿತಿ ಇಲ್ಲಿದೆ ನೋಡಿ. ತಮಿಳು ನಟ ವಿಶಾಲ್ ಆಕ್ಷನ್ ಹೀರೋ ಆಗಿ ಗುರುತಿಸಿಕೊಂಡವರು. ಸದಾ ಫಿಟ್ ಅಂಡ್ ಫೈನ್ ಆಗಿದ್ದ ವಿಶಾಲ್ ಅವರನ್ನ ದಿಢೀರನೆ ಹೀಗೆ ಇಂತಹ ಪರಿಸ್ಥಿತಿಯಲ್ಲಿ ನೋಡಿ ಎಲ್ಲರೂ ಕಂಗಾಲಾಗಿದ್ದಾರೆ. ಕೈಗಳು ನಡುಗುತ್ತಿದ್ದವು, ಧ್ವನಿಯಲ್ಲಿ ಆಯಾಸವಿತ್ತು, ಕಣ್ಣುಗಳು ವಿಪರೀತ ಕೆಂಪಾಗಿದ್ವು. ಇದೆಲ್ಲವನ್ನ ನೋಡಿ ವಿಶಾಲ್ ಯಾವುದೋ ಗಂಭೀರ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂಬ ಸುದ್ದಿ ಹಬ್ಬಿತ್ತು. ಮತ್ತೊಂದು ಕಡೆ ಇವರ ಅನಾರೋಗ್ಯಕ್ಕೆ ಕಾರಣಗಳನ್ನ ಹುಡುಕುವುದಕ್ಕೆ ಶುರುವಿಟ್ಟುಕೊಂಡಿದ್ರು. ಕೆಲವರು ವಿಶಾಲ್ ಈ ಸ್ಥಿತಿಗೆ ಅವನ್ ಇವನ್ ಸಿನಿಮಾದ ನಿರ್ದೇಶಕನೇ ಕಾರಣ ಎಂದು ಆರೋಪಿಸಿದ್ರು. ಈ ಸಿನಿಮಾದ ಪಾತ್ರಕ್ಕೆ ಕಣ್ಣು ನಾರ್ಮಲ್ ಆಗಿರಬಾರದು ಎಂದು ನಿರ್ದೇಶಕ ಹೇಳಿದ್ರು. ಆ ಕಾರಣಕ್ಕಾಗಿ ಅವರು ಕಣ್ಣಿಗೆ ಆಪರೇಷನ್ ಮಾಡಿಸಿಕೊಂಡಿದ್ರು. ಅಲ್ಲಿಂದ ಅವರಿಗೆ ಸಮಸ್ಯೆ ಎದುರಾಯಿತು ಅನ್ನೋ ಆರೋಪಗಳು ಕೇಳಿಬಂದಿದ್ವು. ஆடவே கூடாது வாழ்க்கையில் அப்படின்னு சொல்லும் போது நான் டோர் ஓப்பன் பண்ணி பாருறேன், இவர் தான் பாடுறாரு அப்படின்னு சொன்னாங்க. ವಿಶಾಲ್ ಸರ್, ಹಾಗೆ ವಿಶಾಲ್ಗೆ ಆಗಾಗ ಮೈಗ್ರೇನ್ ಬರ್ತಿತ್ತು. ಕೆಲವು ಚಟಗಳು ಇವೆ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅನ್ನೋ ಸುದ್ದಿಯೂ ಹಬ್ಬಿತ್ತು. ಸದ್ಯ ಈ ಬಗ್ಗೆ ವೈದ್ಯರ ರಿಪೋರ್ಟ್ ಹೊರಬಂದಿದ್ದು ಎಲ್ಲ ಗಾಸಿಪ್ಗಳಿಗೂ ಫುಲ್ ಸ್ಟಾಪ್ ಬಿದ್ದಿದೆ. ವಿಶಾಲ್ಗೆ ಚಿಕಿತ್ಸೆ ಮಾಡುತ್ತಿರುವ ಚೆನ್ನೈನ ಅಪೋಲೋ ಆಸ್ಪತ್ರೆ ವೈದ್ಯರು ವಿಶಾಲ್ ಆರೋಗ್ಯದ ವರದಿಯನ್ನ ರಿಲೀಸ್ ಮಾಡಿದ್ದಾರೆ. ವಿಶಾಲ್ ಮದಗಜರಾಜ ಸಿನಿಮಾದ ಪ್ರೆಸ್ ಮೀಟ್ ವೇಳೆನೆ ತನಗೆ ವೈರಲ್ ಫೀವರ್ ಬಂದಿದೆ, ಆದರೂ ಅದನ್ನ ಲೆಕ್ಕಿಸದೆ ಬಂದಿದ್ದೇನೆ ಎಂದಿದ್ರು. ಈಗ ವೈದ್ಯರು ನೀಡಿದ ವರದಿಯಲ್ಲೂ ಅದನ್ನೇ ಹೇಳಿದ್ದಾರೆ. ವಿಶಾಲ್ ವೈರಲ್ ಫೀವರ್ನಿಂದ ಬಳಲುತ್ತಿದ್ದಾರೆ, ಅವರಿಗೆ ಸಂಪೂರ್ಣ ಬೆಡ್ ರೆಸ್ಟ್ ತೆಗೆದುಕೊಳ್ಳುವುದಕ್ಕೆ ಸೂಚಿಸಲಾಗಿದೆ ಎಂದು ರಿಲೀಸ್ ಮಾಡಿರುವ ವರದಿಯಲ್ಲಿ ಹೇಳಲಾಗಿದೆ. ಅದೇನೇ ಆಗ್ಲಿ, ಸದಾ ಪಂಚ್ ಡೈಲಾಗ್ಸ್ ಹಾಗೂ ಹೊಡಿಬಡಿ ಆಕ್ಷನ್ ಹೀರೋ ಆಗಿದ್ದ ವಿಶಾಲ್ ಸದ್ಯದ ಸ್ಥಿತಿ ನೋಡಿ ಅಭಿಮಾನಿಗಳು ಫುಲ್ ಶಾಕ್ ಆಗಿದ್ದು, ಮುಂದಿನ ದಿನಗಳಲ್ಲಿ ಮೊದಲಿನ ರೀತಿಯಲ್ಲೇ ಮಾಸ್ ಕಂಬ್ಯಾಕ್ ಮಾಡ್ಲಿ ಎನ್ನುವುದೇ ಫ್ಯಾನ್ಸ್ಗಳ ಆಶಯ. ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.